ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಶಾಂತ್, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಶಾಲನಗರ, ಕೊಡಗು ಜಿಲ್ಲೆ. ಇಂದಿನ ಸೆಷನ್ನಲ್ಲಿ ನಾವು ಆರ್ಥಿಕ ನಿಯಮಗಳು ಮತ್ತು ತತ್ವಗಳನ್ನು ಅಧ್ಯಯನಿಸಬೇಕಾಗಿದೆ. ಹಾಗೆ ಕೊನೆಯ ಸೆಷನ್ನಲ್ಲಿ ನಾವು ಅಧ್ಯಯನ ಮಾಡಿದ ವಿಷಯ ವ್ಯಾವಹಾರಿಕ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ. ವ್ಯಾವಹಾರಿಕ ಅರ್ಥಶಾಸ್ತ್ರದ ಪ್ರಾಮುಖ್ಯತೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಸೈದ್ಧಾಂತಿಕ ಮಹತ್ವ, ಮತ್ತೊಂದು ಪ್ರಾಯೋಗಿಕ ಮಹತ್ವ. ಈ ಎರಡು ಮಹತ್ವಗಳು ಬಹಳ ಪ್ರಮುಖವಾದ ಅಂಶಗಳನ್ನು ಒಳಗೊಂಡಿದೆ. ಸೈದ್ಧಾಂತಿಕ ಮಹತ್ವವು ಗರಿಷ್ಠ ಆರ್ಥಿಕ ಯೋಗಕ್ಷೇಮದ ಬಗ್ಗೆ ಬೆಳಕು ಚೆಲ್ಲಿದರೆ, ಪ್ರಾಯೋಗಿಕ ಮಹತ್ವವು ಸರ್ಕಾರದ ನೀತಿ ನಿರೂಪಣೆಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಷಯ ಎಕನಾಮಿಕ್ ಲಾಸ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಬಿಸಿನೆಸ್ ಎಕನಾಮಿಕ್ಸ್. ವ್ಯಾವಹಾರಿಕ ಅರ್ಥಶಾಸ್ತ್ರದ ಆರ್ಥಿಕ ನಿಯಮಗಳು ಮತ್ತು ತತ್ವಗಳು. ಇದರಲ್ಲಿ ಮೊದಲಿಗೆ ಆರ್ಥಿಕ ನಿಯಮಗಳ ಅರ್ಥ, ವ್ಯಾಖ್ಯಾನ, ಆರ್ಥಿಕ ನಿಯಮಗಳು ಎಂದರೇನು ಹಾಗೂ ಆರ್ಥಿಕ ತತ್ವಗಳು ಎಂದರೇನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು. We are going to discuss about introduction of economic laws, definitions, economic laws and economic principles. Economics is also called science, which has certain laws. A law is the statement of the relationship between cause and effect. The laws of economics govern all economic activities. ಅರ್ಥಶಾಸ್ತ್ರವು ಒಂದು ವಿಜ್ಞಾನವಾಗಿದ್ದು, ಇದು ತನ್ನದೇ ಆದ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಒಳಗೊಂಡಿದೆ. ಆರ್ಥಿಕ ನಿಯಮವು ಕಾರಣ ಮತ್ತು ಪರಿಣಾಮಗಳ ನಡುವಿನ ಸಂಬಂಧದ ಹೇಳಿಕೆಯಾಗಿದೆ. ಆರ್ಥಿಕ ನಿಯಮಗಳು ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ನಿರ್ಧರಿಸುವ ಶಕ್ತಿಯನ್ನು ಹೊಂದಿರುತ್ತದೆ. Definitions of economic laws and principles. According to Marshall, economic laws are statements of economic tendencies or those social laws which relate to branches of conduct in which the strength of motives chiefly concerned can be measured by money price. ಮಾರ್ಷಲ್ ಪ್ರಕಾರ ಆರ್ಥಿಕ ನಿಯಮ ಎಂದರೆ ಮಾನವನ ಆರ್ಥಿಕ ಮನೋಭಾವನೆಗೆ ಸಂಬಂಧಿಸಿದ ಅಂಶಗಳಾಗಿದೆ. ಮಾನವನ ಆರ್ಥಿಕ ವರ್ತನೆಯ ಸರ್ವೇ ಸಾಮಾನ್ಯ ಹೇಳಿಕೆಗಳಾಗಿವೆಯೇ ಹೊರತು ಸಿದ್ಧಾಂತಗಳಾಗಿರುವುದಿಲ್ಲ. ಅರ್ಥಶಾಸ್ತ್ರದ ಪ್ರಮುಖ ಆರ್ಥಿಕ ನಿಯಮಗಳು, ಅವುಗಳಲ್ಲಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಲಾ ಆಫ್ ಎಕ್ವಿ ಮಾರ್ಜಿನಲ್ ಯುಟಿಲಿಟಿ, ಲಾ ಆಫ್ ಡಿಮಾಂಡ್, ಲಾ ಆಫ್ ಸಪ್ಲೈ ಅಂಡ್ ಲಾ ಆಫ್ ರಿಟರ್ನ್ಸ್. ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಸಮಸೀಮಾಂತ ತುಷ್ಟಿಗುಣ ನಿಯಮ, ಬೇಡಿಕೆಯ ನಿಯಮ, ಪೂರೈಕೆಯ ನಿಯಮ ಹಾಗೂ ಪ್ರತಿಫಲದ ನಿಯಮಗಳು. ಈ ಎಲ್ಲ ನಿಯಮಗಳನ್ನು ಅಧ್ಯಯನಿಸಬೇಕಾದರೆ ಇತರ ವಿಷಯ ವಸ್ತುಗಳು ಸ್ಥಿರವಾಗಿದ್ದಾಗ ಎಂಬ ಪರಿಕಲ್ಪನೆಯನ್ನು ಅಧ್ಯಯನ
ಸೇರಿಸಲಾಗುವುದು. ದಟ್ ಮೀನ್ಸ್ other things are being constant or ceteris paribus. ಆದ್ದರಿಂದ ಅರ್ಥಶಾಸ್ತ್ರದ ನಿಯಮಗಳು ಭೌತಶಾಸ್ತ್ರ ಅಥವಾ ರಸಾಯನಶಾಸ್ತ್ರದ ನಿಯಮಗಳಂತೆ ಸರ್ವ ಸ್ಥಳಗಳಲ್ಲಿಯೂ ಸರ್ವಕಾಲಕ್ಕೂ ನಿಜವಾಗಿರುವುದಿಲ್ಲ. ಆರ್ಥಿಕ ನಿಯಮಗಳ ಸ್ವರೂಪ, ನೇಚರ್ ಆಫ್ ಇಕನಾಮಿಕ್ ಲಾಸ್. ಅದರಲ್ಲಿ ಮೊದಲನೆಯದು ಸ್ಟೇಟ್ಮೆಂಟ್ ಆಫ್ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್, ಕಾರಣ ಮತ್ತು ಪರಿಣಾಮದ ನಡುವಿನ ಸಂಬಂಧದ ಹೇಳಿಕೆಗಳು. ಎವ್ರಿ ಕಾಸ್ ಹ್ಯಾಸ್ ಎ ಟೆಂಡೆನ್ಸಿ ಟು ಪ್ರೊಡ್ಯೂಸ್ ಸಮ್ ಡೆಫಿನಿಟ್ ರಿಸಲ್ಟ್. ಎಕ್ಸಾಂಪಲ್, ಲಾ ಆಫ್ ಡಿಮಾಂಡ್. Other things are being constant. Higher the price, lower will be the demand, and vice versa. ಬೇಡಿಕೆ ನಿಯಮವು ನಾವು ಅಧ್ಯಯನಿಸಬೇಕಾದರೆ ಇತರ ವಿಷಯ ವಸ್ತುಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಳವಾದಂತೆ ಬೇಡಿಕೆಯು ಕಡಿಮೆಯಾಗುತ್ತದೆ, ಬೆಲೆಯು ಕಡಿಮೆಯಾದಂತೆ ಬೇಡಿಕೆಯು ಹೆಚ್ಚಳವಾಗುತ್ತದೆ. ಇತರ ವಿಷಯ ವಸ್ತುಗಳು ಸ್ಥಿರ ಎಂಬುದು ಇಲ್ಲಿ ಕಾನ್ಸ್ಟೆನ್ಸಿ ಆಫ್ ಅದರ್ ಥಿಂಗ್ಸ್. ಸೊ ಇದು ಆರ್ಥಿಕ ನಿಯಮಗಳಿಗೆ ಒಂದು ಉದಾಹರಣೆಯಾಗಿದೆ. ಕಡಿಮೆ ಖಚಿತತೆ, ಲೆಸ್ ಪ್ರಿಸೈಸ್. ಬೇರೆ ವಿಜ್ಞಾನದ ನಿಯಮಗಳನ್ನು ನೋಡಿದಾಗ ಅಥವಾ ಅಧ್ಯಯನಿಸಿದಾಗ ಆರ್ಥಿಕ ನಿಯಮಗಳು ಕಡಿಮೆ ಖಚಿತತೆಯನ್ನು ಹೊಂದಿರುತ್ತವೆ. Laws of science are more precise and universally valid, but economic laws are related to human nature and keep on changing. Hypothetical, ಪೂರ್ವಾಗ್ರಹಿಕೆ. ಆರ್ಥಿಕ ನಿಯಮವು ಪೂರ್ವಾಗ್ರಹಿಕೆಯ ಅಂಶಗಳನ್ನು ಒಳಗೊಂಡಿರುತ್ತದೆ. ಎಕನಾಮಿಕ್ ಲಾಸ್ ಆರ್ ಹೈಪೋಥೆಟಿಕಲ್ ಇನ್ ನೇಚರ್. ಇಟ್ ಡಸ್ ಹೋಲ್ಡ್ ಗುಡ್ ಅಂಡರ್ ಸರ್ಟನ್ ಅಸಂಪ್ಷನ್ಸ್. ಕೆಲವೊಂದು ಪರಿಕಲ್ಪನೆಗಳು ಅಥವಾ ಊಹೆಗಳಿಂದ ಇದನ್ನು ವಿವರಿಸಲಾಗುತ್ತದೆ. ಆರ್ಥಿಕ ನಿಯಮಗಳು ಶಾಶ್ವತ ಹಾಗೂ ಸಾರ್ವತ್ರಿಕವಾಗಿರುವುದಿಲ್ಲ. ಆದರೆ ಆರ್ಥಿಕ ನಿಯಮಗಳು ಬೇರೆ ಸಮಾಜ ವಿಜ್ಞಾನಕ್ಕಿಂತ ಹೆಚ್ಚು ಯಥಾರ್ಥವಾಗಿದೆ. Economic laws are more exact than the law of other social science. Economics is more scientific than any other social science. Most of economic variables can be measured in the use of money. Applicability of economic laws and principles. ಆರ್ಥಿಕ ನಿಯಮಗಳ ಮತ್ತು ತತ್ವಗಳ ಅನ್ವಯಿಕೆ. There are three divergent views in this regard. Classical economists viewed that economic laws are essential and have universal applicability. ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ನಿಯಮಗಳು ಅಗತ್ಯವಾಗಿದ್ದು ಅವು ಸಾರ್ವತ್ರಿಕವಾಗಿ ಅನ್ವಯವಾಗುತ್ತವೆ. Historical school viewed that which is relative in nature and as such have a limited application to a given environment. ಇತಿಹಾಸ ಪಂಥದ ಪ್ರಕಾರ ಸಾಪೇಕ್ಷ ಸ್ವರೂಪದ್ದಾಗಿದ್ದು ಇರುವ ಪರಿಸರದಲ್ಲಿ ಪರಿಮಿತ ಅನ್ವಯಿಕೆಯನ್ನು ಆರ್ಥಿಕ ನಿಯಮಗಳು ಹೊಂದಿರುತ್ತವೆ. Modern economists viewed that which is based on essentials of human nature and hold good almost all communities. ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಮಾನವನ ಸ್ವರೂಪದ ಅಗತ್ಯತೆಯ ಆಧಾರದ ಮೇಲೆ ಎಲ್ಲ ಕಾಲಕ್ಕೂ ಎಲ್ಲ ವರ್ಗಕ್ಕೂ ಆರ್ಥಿಕ ನಿಯಮಗಳು ಅನ್ವಯವಾಗುತ್ತವೆ.
With that, we complete economic laws and principles of business economics. Thank you.